ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಇಷ್ಟೆಲ್ಲ ಪ್ರಯೋಜನ. ಗುರುವಾರವು ವಿಷ್ಣುದೇವನ ದಿನವಾಗಿದೆ. ಈ ದಿನ ವಿಷ್ಣುದೇವನಿಗೆ ಪ್ರಿಯವಾದ ಹಳದಿ ಬಣ್ಣದ ವಸ್ತುಗಳನ್ನು, ಹಳದಿ ಬಣ್ಣದ ಬಟ್ಟೆಯನ್ನು ಬಳಸಲಾಗುತ್ತದೆ. ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಯನ್ನೇಕೆ ಧರಿಸಬೇಕು? ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸುವುದರ ಪ್ರಯೋಜನಗಳು ಹೀಗಿವೆ. ಹಿಂದೂ ಧರ್ಮದಲ್ಲಿ ಗುರುವಾರವು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ. ಗುರುವಾರವನ್ನು ಬೃಹಸ್ಪತಿವಾರ ಎಂದೂ ಕೂಡ ಕರೆಯುತ್ತಾರೆ, ಏಕೆಂದರೆ ಈ ದಿನ ಗುರುಗ್ರಹವನ್ನು ಪೂಜಿಸಲಾಗುತ್ತದೆ. ಗುರುವಾರ ಭಗವಾನ್ ಗುರುವಿನ ಬೆಂಬಲ, ಆಶೀರ್ವಾದ ಮತ್ತು ಅನುಗ್ರಹಕ್ಕೆ ಸಮರ್ಪಿಸಲಾಗಿದೆ. ಈ ದಿನದಂದು ಅನೇಕ ಹಿಂದೂಗಳು ಗುರುಗ್ರಹವನ್ನು ಪೂಜಿಸುತ್ತಾರೆ ಮತ್ತು ಗುರುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುತ್ತಾರೆ. ಗುರುಗ್ರಹದ ಆರಾಧನೆಯು ಜ್ಞಾನ, ಸಂಪತ್ತು, ಸಂತಾನ, ಸಮೃದ್ಧಿ, ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ. ಗುರುಭಕ್ತಿ, ಧ್ಯಾನ ಮತ್ತು ಗೌರವವನ್ನು ಪಡೆದುಕೊಳ್ಳುವಲ್ಲಿ ಗುರುವಾರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಅನೇಕ ಜನರು ಗುರುವಾರದಂದು ತಮ್ಮ ಗುರುವಿನ ಪಾದಪೂಜೆಯನ್ನು ಮಾಡುತ್ತಾರೆ, ಗುರುಗಳ ಸೇವೆ ಮಾಡುತ್ತಾರೆ ಮತ್ತು ಗುರುವನ್ನು ಧ್ಯಾನಿಸುತ್ತಾರೆ. ಗುರುವಾರದ ದಿನದಂದು ಗುರುಮಂತ್ರಗಳನ್ನು ಪಠಿಸುವುದು ಮತ್ತು ಗುರುಗಳನ್ನು ಪೂಜಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ. ಇದಲ್ಲದೆ ಗುರುವಾರವನ್ನು ಹಿಂದೂ ಧರ್ಮದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವನ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ತ್ರಿಮೂರ್ತಿ ದೇವರುಗಳನ್ನು ಪೂಜಿಸಲಾಗುತ್ತದೆ. ಒಟ್ಟಾರೆಯಾಗಿ ಗುರುವಾರ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಗುರುವಾರವು ವಿಷ್ಣುವಿನ ದಿನವಾದ್ದರಿಂದ ಜನರು ಆತನಿಗೆ ಪ್ರಿಯವಾದ ಹಳದಿ ಬಣ್ಣವನ್ನು ಈ ದಿನ ಹೆಚ್ಚಾಗಿ ಬಳಸುತ್ತಾರೆ. ಹಾಗೆ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ವಿಶೇಷವಾಗಿರುತ್ತದೆ. ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸುವುದರ ಧಾರ್ಮಿಕ ಮಹತ್ವವೇನು? 1. ಗುರು ಮತ್ತು ಗುರುವಿನ ಬಣ್ಣ. ಹಿಂದೂ ಧರ್ಮದಲ್ಲಿ ಗುರುವಾರವನ್ನು ಗುರುಗ್ರಹದ ದಿನವೆಂದು ಪರಿಗಣಿಸಲಾಗುತ್ತದೆ. ಗುರುವು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಗುರುವನ್ನು ಸಾಂಕೇತಿಕವಾಗಿ ಪ್ರತಿನಿಧಿಸುವ ಬೃಹಸ್ಪತಿಯನ್ನು ಮೆಚ್ಚಿಸಲು ಜನರು ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ಹಾಗೂ ಇದು ವಿಷ್ಣುವಿಗೂ ಪ್ರಿಯವಾದ ಬಣ್ಣವಾಗಿದೆ. 2. ಶುಭ ಸೂಚನೆ. ಹಳದಿ ಬಣ್ಣವನ್ನು ಹಿಂದೂ ಧರ್ಮದಲ್ಲಿ ಶುಭ ಅಥವಾ ಮಂಗಳ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಗುರುವಾರದ ದಿನ ನಿಮಗೆ ಶುಭ ಫಲಗಳನ್ನು ನೀಡಲು ಇದು ಒಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಗುರುವಾರದ ದಿನ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶುಭ ಸೂಚನೆಗಳನ್ನು ಪಡೆದುಕೊಳ್ಳುವಿರಿ. 3. ಗುರುಪೂಜೆ. ಗುರುವಾರದಂದು ಗುರುವಿನ ಪೂಜೆ ಮತ್ತು ಭಕ್ತಿಗಾಗಿ ಹಳದಿ ಬಟ್ಟೆಗಳನ್ನು ಧರಿಸುವುದು ಧಾರ್ಮಿಕ ನಂಬಿಕೆಗಳ ಭಾಗವಾಗಿದೆ. ಇದು ಗುರುವಾರದ ಸಂಪ್ರದಾಯಗಳಿಗೆ, ಆಚರಣೆಗಳ ನಂಬಿಕೆಗಳಿಗೆ ಮತ್ತು ಸಂಪ್ರದಾಯಗಳಿಗೆ ಸಂಬಂಧಿಸಿದೆ. 4. ಹಬ್ಬಗಳಲ್ಲಿ ಹಳದಿ ಬಣ್ಣ. ಮಕರ ಸಂಕ್ರಾಂತಿ, ಹೋಳಿ, ನವರಾತ್ರಿ, ದೀಪಾವಳಿ ಮುಂತಾದ ಅನೇಕ ಹಬ್ಬಗಳಲ್ಲಿ ಹಳದಿ ಬಣ್ಣವನ್ನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ದರಿಂದ ಈ ಸಂಪ್ರದಾಯವು ಈ ಹಬ್ಬದೊಂದಿಗೆ ಸಂಬಂಧ ಹೊಂದಿದೆ. ಹೀಗಾಗಿ ಹಳದಿ ಬಟ್ಟೆಗಳನ್ನು ಧರಿಸುವುದು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಇದು ಗುರುವಾರವನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ. ಗುರುವಾರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣದ ಬಟ್ಟೆಯು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ. ಈ ಕಾರಣಕ್ಕಾಗಿಯೇ ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.